ಕಾಂತರಾಜು ವರದಿ ಹೆಗಡೆ ವರದಿ ಕೈಬಿಟ್ಟಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ದಲಿತ ಸಮುದಾಯಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹಿಂದೆ ಮಾಡಿರುವಂಥ ವರದಿಯ ಪ್ರಕಾರ ದಲಿತರ ಸಂಖ್ಯೆ ಜಾಸ್ತಿ ಇದೆ, ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ಸೋರಿಕೆಯಾದಂಥ ಮಾಹಿತಿಯ ಪ್ರಕಾರ ಕೆಲವಷ್ಟು ಊಹಾಪೋಹಗಳಿದ್ವು. ಆದರೆ ಮತ್ತೊಮ್ಮೆ ಅದನ್ನು ಮರುಸರ್ವೆ ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗಿದು? ಕಾಂತರಾಜು ವರದಿಗೆ ಬೆಲೆ ಇಲ್ವಾ? ಕಾಂತರಾಜು ಸಿದ್ಧಪಡಿಸಿದಂಥ ಸಮೀಕ್ಷೆಗೆ ಅದು ಅವೈಜ್ಞಾನಿಕವಾಗಿದೆಯಾ? ಹಾಗಂತ ಸರ್ಕಾರವೇ ಒಪ್ಪಿಕೊಂಡು ಬಿಟ್ಟಿದೆಯಾ? ಇಲ್ಲಿ ಹೈಕಮಾಂಡ್ ಮಾತು ಕೇಳಿ ಹೊಸ ಸಮೀಕ್ಷೆಗೆ ಸಜ್ಜಾದರೆ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಸಮಸ್ಯೆ ಆಗುತ್ತೆ, ಬಡ್ತಿ ಮೀಸಲಾತಿಗೆ ಸಮಸ್ಯೆ ಆಗುತ್ತೆ. ವರದಿ ಜಾರಿ ಮಾಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು, ನಮಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಅಂತ ಆಸೆ ಇತ್ತು. ಆದರೆ ಏಕಾಏಕಿ ಕಾಂತರಾಜು ವರದಿ ಕೈ ಬಿಟ್ಟಿದ್ದಕ್ಕೆ ಬೇಸರ ಆಗಿದೆ. ಹೊಸ ಸಮೀಕ್ಷೆ ಯಾವಾಗ ಸತ್ತೇ ಇರುತ್ತೋ ಇಲ್ವೋ ಅನ್ನುವ ಡೌಟ್ ಅಂತೆ. ಹೀಗಾಗಿ ಸರ್ಕಾರದ ಮೇಲೆ ಅಹಿಂದ ಸಮುದಾಯಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಆದಷ್ಟು ಬೇಗ ಹೊಸ ಸಮೀಕ್ಷೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ನೋಡಿ, ಸರ್ಕಾರ ಈ ಹಂತದಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಅಂತ ಅನೇಕ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರ 185 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಸಮೀಕ್ಷೆ ಮಾಡಿಸಿ ವರದಿ ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ಇಲ್ಲ ನಾವು ಮತ್ತೊಮ್ಮೆ ಸರ್ವೆ ಮಾಡಿಸ್ತೀವಿ ಅಂದರೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದರು ಅವೈಜ್ಞಾನಿಕವಾಗಿದೆ, ಅಸಹಜವಾಗಿದೆ, ಅದು ಸರಿಯಲ್ಲ, ತಪ್ಪು ಮಾಹಿತಿಯಿಂದ ಕೂಡಿದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ವು. ಇದೀಗ ಸರ್ಕಾರ ಅದನ್ನು ಒಪ್ಪಿಕೊಂಡಂತಾಯ್ತಲ್ಲ ಅನ್ನುವ ಪ್ರಶ್ನೆ ಅನೇಕರದ್ದಾಗಿದೆ. ನಮ್ಮ ಜಾತಿ ಗಣತಿ 10 ವರ್ಷಕ್ಕೆ ಒಂದ್ಸರಿ ಮಾಡಬೇಕಾದ್ದು ಮ್ಯಾಂಡೇಟರಿ. 10 ವರ್ಷಕ್ಕೆ ಒಂದ್ಸರಿ ಮಾಡಿ ರಿಸರ್ವೇಷನ್ನ ಡಿಲಿಮಿಟೇಷನ್ ಮಾಡಬೇಕು. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್. ಸೊ ಈಗ ಆಲ್ರೆಡಿ ಒಂದು 2011ರಲ್ಲಿ ಸೆನ್ಸಸ್ ಆಗಿರೋದು. 11 ಅಂದರೆ ಎಷ್ಟಕ್ಕಾಗುತ್ತೆ? 22ಕ್ಕೆ ಆಗಬೇಕಾಯ್ತು. 3 ವರ್ಷ ಲೇಟ್ ಆಗಿದೆ. ಸೊ ಇದರಿಂದ ದೇಶದ ಜನಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ, ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು, ನಮ್ಮ ಯೋಜನೆಗಳು ಹೇಗೆ ನೋಡ್ರಿ, ಕಾಂತರಾಜ್ ವರದಿ, ಹೆಗಡೆ ವರದಿ ಎಲ್ಲ ಏನು ಜಾಯಿಂಟ್ ಆಗಿ ಬಂತು ನಮ್ಮ ಹತ್ರ. ಇದು 10 ವರ್ಷಗಳ ಕಾಲ ಈಗಾಗಲೇ ಹೋಗಿದೆ. 10 ವರ್ಷದ ಹಿಂದಿನ ಅಂಕಿಅಂಶಗಳನ್ನು ತೆಗೆದುಕೊಳ್ಬಾರ್ದು ಅಂಥೇಳಿ ಕೆಲವಾರು ಸಂಘ ಸಂಸ್ಥೆಗಳು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಹೈಕಮಾಂಡ್ ಹೇಳಿದ ದಿನವೇ ಕಾಂಗ್ರೆಸ್ ಸರ್ಕಾರ ಈ ತೀರ್ಮಾನಕ್ಕೆ ಬಂದಾಗ ಈ ಪ್ರಶ್ನೆ ಉದ್ಭವ ಆಗಿತ್ತು. ಯಾಕೆಂದರೆ ವಿರೋಧ ಪಕ್ಷಗಳು ಬಯಸಿದ್ದು ಅದನ್ನೇ ಮರುಸರ್ವೆ ಮಾಡಿಸಿ ಅಂತ, ಜೊತೆಗೆ ಅನೇಕ ಪ್ರಬಲ ಸಮುದಾಯಗಳ ನಾಯಕರು ಹೇಳಿದ್ದು ಅದನ್ನೇ ಮರುಸರ್ವೆ ಮಾಡಿಸಿ, ಇದರಲ್ಲಿ ಸತ್ಯಾಂಶ ಇಲ್ಲ ಅಂತ. ಇದೀಗ ವಿಳಂಬ ಆಗಿದೆ ಎನ್ನುವ ಕಾರಣವನ್ನು ಒಡ್ಡಿ ಮತ್ತೊಮ್ಮೆ ಸರ್ವೆ ಮಾಡಲಿಕ್ಕೆ ಹೊರಟ್ರೆ ಏನು ಕಥೆಯಾಗುತ್ತೆ? ಇನ್ನೊಮ್ಮೆ ಸರ್ವೆ, ಮತ್ತೊಮ್ಮೆ ಸರ್ವೆ, ಮರುಸರ್ವೆ, ಅಷ್ಟೊತ್ತಿಗಾಗಲಿ ಕೇಂದ್ರ ಸರ್ಕಾರದ ಜಾತಿ ಜನಗಣತಿ ಕೂಡ ಬರುತ್ತೆ. ಹಾಗಾದರೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ, ರಾಜ್ಯ ಸರ್ಕಾರ ಈಗ ಮಾಡ್ತಾ ಇರುವಂಥ ಸರ್ವೆಗೆ ಎಷ್ಟು ಮಹತ್ವ ಸಿಗುತ್ತೆ, ಎಷ್ಟು ವೆಯ್ಟೇಜ್ ಸಿಗುತ್ತೆ ಅಂತ? ದಶರಥ್, ಈಗಾಗಲೇ ಜಾತಿ ಗಣತಿಯನ್ನು ನಾವು ಮತ್ತೆ ಹೊಸದಾಗಿ ಮಾಡ್ತೇವೆ ಅಂತೇಳಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಜೊತೆಗೆ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ಯಾವಾಗ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಯಾಕೆಂದರೆ ಅಧಿಸೂಚನೆ ಹೊರಡಿಸ್ಬೇಕಾಗತ್ತೆ. ನಾವು ಇಂಥ ತಿಂಗಳಿಂದ ಈ ದಿನದಿಂದ ನಾವು ಈ ಜಾತಿ ಸಮೀಕ್ಷೆಯನ್ನು ಹೊಸದಾಗಿ ಮಾಡ್ತಾ ಇದ್ದೇವೆ, ಅದಕ್ಕೆ ಇಷ್ಟು ಸಿಬ್ಬಂದಿಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಇಷ್ಟು ಶಿಕ್ಷಕರು ಇರ್ತಾರೆ, BBMP ವ್ಯಾಪ್ತಿಯಲ್ಲಿ BBMP ಸಿಬ್ಬಂದಿಗಳಿರ್ತಾರೆ ಅನ್ನುವಂಥ ವಿಚಾರವನ್ನು ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಜೊತೆಗೆ ಈ ಬಾರಿ ನಾವು ಇಷ್ಟು ಜನರನ್ನು ಉಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಸಹಜವಾಗಿ ಅಂದಾಜು ವೆಚ್ಚ ಇಷ್ಟು ಖರ್ಚು ಬರುತ್ತೆ ಅನ್ನುವಂಥ ಡೀಟೇಲನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. ಆದರೆ ಯಾವಾಗ ಏನು ಅನ್ನುವಂಥದ್ದನ್ನು ಅಧಿಸೂಚನೆ ಇನ್ನೂ ಕೂಡ ಹೊರಡಿಸಿಲ್ಲ ಸರ್ಕಾರ.
ಸೊ ಹಾಗಾಗಿ ಶೀಘ್ರದಲ್ಲೇ ಹೊರಡಿಸಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. ಯಾವಾಗ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸುತ್ತೆ ಆಗಿನಿಂದ 3 ತಿಂಗಳವರೆಗೆ ಅವಧಿ ಇರುತ್ತೆ. ಆ 3 ತಿಂಗಳ ಅವಧಿಯಲ್ಲಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ನಾವು ಸಮೀಕ್ಷೆಯನ್ನು ಮಾಡಿದ್ದೀವಿ, ಸಮೀಕ್ಷಾ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ಬೇಕಾಗತ್ತೆ. ಸರ್ಕಾರ ಅದನ್ನು ಒಪ್ಪಿ ನಂತರದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುತ್ತೆ. ಆದರೆ ಇನ್ನೂ ಅಧಿಸೂಚನೆ ಪ್ರಕಟ ಆಗಿಲ್ಲ. ಸೊ ಈಗಾಗಲೇ ಒಂದು ಕಡೆ ಹೈಂದ ಸಮುದಾಯಗಳ ಸಂಘಟನೆಗಳು ಮತ್ತು ಮುಖಂಡರುಗಳು ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಮೊದಲು 165 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿಸಿರುವಂತಹ ಕಾಂತರಾಜ್ ಅವರ ವರದಿ, ತದನಂತರದಲ್ಲಿ ಆದಂತಹ ದತ್ತಾಂಶಗಳ ಮೇಲೆ ಶಿಫಾರಸನ್ನು ಕೊಟ್ಟಂಥ ಜಯಪ್ರಕಾಶ್ ಹೆಗಡೆಯವರ ವರದಿಯನ್ನು ಇವತ್ತು ಎಳ್ಳು ನೀರು ಬಿಟ್ಟಿದೆ ಸರ್ಕಾರ. ಈಗ ಹೊಸದಾಗಿ ಮತ್ತೆ ಸಮೀಕ್ಷೆಯನ್ನು ಮಾಡ್ತೇವೆ ಅಂತೇಳಿ ಈಗ ಘೋಷಣೆ ಮಾಡಿದೆ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದರೆ ಈಗ ಪ್ರಸ್ತುತ ಸನ್ನಿವೇಶ ಹೇಗೆ ಅಂದರೆ, ಸರ್ಕಾರಿ ನೌಕರರು ಯಾರಿದ್ದಾರೆ ಒಂದು ಕಡೆ ಅವ್ರಿಗೆ ಬಡ್ತಿ ಆಗಬೇಕಾಗಿದೆ, ಈಗ ಅದನ್ನು ಪೆಂಡಿಂಗ್ ಇಡಲಾಗಿದೆ. ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಈಗ ಭರ್ತಿ ಮಾಡಬೇಕಾಗತ್ತೆ. ಅಲ್ಲೂ ಕೂಡ ಈಗ ಕಾಲಮಿತಿ ಅಂದರೆ ವಯೋಮಿತಿಯಲ್ಲಿ ವ್ಯತ್ಯಾಸಗಳಾಗತ್ತೆ. ಈಗ ನೀವು ಜಾತಿ ಗಣತಿಯನ್ನು ಈಗ ಅನುಷ್ಠಾನ ಮಾಡಿದ್ದೇ ಆಗಿದ್ದರೆ ಆಗ ಹೆಚ್ಚುವರಿ ಈ ಜನಸಂಖ್ಯೆ ಅಂದರೆ ಸಮುದಾಯಗಳು ಈಗ ಹೆಚ್ಚಿದೆ ಅನ್ನುವಂಥ ಮಾಹಿತಿಗಳೇನಿದೆ ಆ ಸಮುದಾಯಗಳಿಗೆ ಅನುಕೂಲ ಆಗ್ತಾ ಇತ್ತು. ಇಲ್ಲಿ ಸರ್ಕಾರಿ ನೌಕರರಿಗೂ ಕೂಡ ಬಡ್ತಿಯನ್ನು ಪಡ್ಕೊಳ್ಳೋದಕ್ಕೆ, ಮುಂಬಡ್ತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಆ ಒಂದು ವಿಚಾರವನ್ನು ಮೀಸಲಾತಿಯನ್ನು ಇಟ್ಕೊಂಡು ನಾವು ಹೆಚ್ಚಿದ್ದೇವೆ, ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಅವರು ಅದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಈಗ ನೀವು ಹೊಸ ಸಮೀಕ್ಷೆಯನ್ನು ಮಾಡಿಸುವವರೆಗೆ ಅವರು ಕಾಯಬೇಕಾಗತ್ತೆ. ಹಾಗಾಗಿ ಕೆಲವರ ವಯೋಮಿತಿ ಮುಗಿದೋಗುತ್ತೆ. ಬಡ್ತಿಯನ್ನು ಪಡೆದುಕೊಳ್ಳುವಂಥವರು ಇರುವಂತಹ ಹುದ್ದೆಯಲ್ಲೇ ತಮ್ಮ ಹುದ್ದೆಯನ್ನು ಮುಗಿಸಿ ಅವರು ನಿವೃತ್ತಿಯಾಗಬೇಕಾಗತ್ತೆ. ಅದರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳಿಗಾಗಿ ಈಗ ಸಾವಿರಾರು ಜನ ಕಾಯ್ತಾ ಇದ್ದಾರೆ ಸರ್ಕಾರಿ ಉದ್ಯೋಗಗಳನ್ನು ಪಡ್ಕೊಳ್ಬೇಕು ಅಂತೇಳಿ. ವಯಸ್ಸಿನ ಮಿತಿ ಇರುತ್ತೆ, 28, 32, 34 ಈ ರೀತಿಯಾಗಿ ವಯೋಮಿತಿ ಇರುತ್ತೆ ಹುದ್ದೆಗಳಿಗೆ. ಸೊ ಆ ಒಂದು ಟೈಮ್ ಬಾಂಡ್ ಲಿಮಿಟ್ ಮೀರ್ತಾ ಇರುವಂತಹ ಅಭ್ಯರ್ಥಿಗಳ ಕಥೆ ಏನಾಗಬೇಕು? ಸೊ ಯಾಕೆಂದರೆ ಸಮೀಕ್ಷೆ ಆಗದ ಹೊರತು ನೀವು ಅದನ್ನು ಪೆಂಡಿಂಗ್ ಇಡಿ ಅಂತೇಳಿ ಈಗ ಕೊಡಲಾಗಿದೆ. ಸೊ ಹಾಗಾಗಿ ಸರ್ಕಾರ ಅಲ್ಲಿಯವರೆಗೆ ಮುಂಬಡ್ತಿಯನ್ನು ಮಾಡೋದಿಲ್ಲ, ಈ ಕಡೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋದಿಲ್ಲ. ಹಾಗಾಗಿ ವಯೋಮಿತಿ ಆಗ್ತಾ ಇರುವಂಥವರು ಅಭ್ಯರ್ಥಿಗಳು ಏನು ಮಾಡಬೇಕು? ನೀವು ಸಮೀಕ್ಷೆ ಮಾಡಿ ಅದನ್ನು ವರದಿ ಕೊಟ್ಟು ನಂತರ ಸಂಪುಟದಲ್ಲಿ ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಅದನ್ನು ಅನುಷ್ಠಾನಕ್ಕೆ ತರುವಾಗ 6-7 ತಿಂಗಳು ಮುಗಿದೋಗ್ಬಿಡುತ್ತೆ. ಸೊ ಅಲ್ಲಿಯವರೆಗೆ ವಯೋಮಿತಿ ಮುಗಿದೋಗುತ್ತಲ್ಲ, ಆ ಅಭ್ಯರ್ಥಿಗಳ ಪಾಡೇನು? ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಸೊ ಇದು ಗೊಂದಲಗಳು ಈಗ ಶುರುವಾಗ್ತಾ ಇದೆ. ಹಾಗಾಗಿ ಅಹಿಂದ ಸಮುದಾಯಗಳು, ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೆ ದಲಿತ ಸಮುದಾಯಗಳು ಈಗಾಗಲೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮೊನ್ನೆ ಕೂಡ ಸುದ್ದಿಗೋಷ್ಠಿಗಳ ಮೇಲೆ ಸುದ್ದಿಗೋಷ್ಠಿಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾವು ಹೋರಾಟಕ್ಕೆ ಇಳಿಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಪಾಸ್ ಮಾಡಿದ್ದಾರೆ. ಯಾಕೆಂದರೆ ಈ ಸಮಸ್ಯೆಗಳು ಗೊಂದಲಗಳು ಇರೋದ್ರಿಂದ ಸಹಜವಾಗಿ ಈಗ ಜಾತಿ ಗಣತಿ ಅನುಷ್ಠಾನ ಆಗಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು. ಹೊಸದಾಗಿ ಹುದ್ದೆಗಳಿಗೆ ನೇಮಕ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಇತ್ತು. ಈಗ ಮತ್ತೆ ಅದು ಮುಂದಕ್ಕೆ ಹೋಗೋದ್ರಿಂದ 6 ತಿಂಗಳಾಗಬಹುದು ಅಥವಾ 1 ವರ್ಷ ಆಗ್ಬೋದು ಮತ್ತೆ ಅದು ವರದಿ ಕೊಟ್ಟು ಅನುಷ್ಠಾನಕ್ಕೆ ತರೋದಕ್ಕೆ. ಅಲ್ಲಿಯವರೆಗೆ ಈ ಯಾರು ವಯೋಮಿತಿ ಮುಗಿಯುವಂಥವ್ರಿಗೆ ಬಹಳಷ್ಟು ಸಮಸ್ಯೆ ಆಗತ್ತೆ. ಆ ಕಾರಣಕ್ಕೆ ತಮ್ಮ ಸಮುದಾಯಗಳ ಮೇಲೆ ಆ ಸಿಬ್ಬಂದಿಗಳು, ನೌಕರರು ಈಗ ಒತ್ತಡವನ್ನು ತರ್ತಾ ಇದ್ದಾರೆ. ಆ ಸಮುದಾಯದಲ್ಲಿರುವಂತಹ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ಒತ್ತಡವನ್ನು ತರ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಆ ಕಾರಣಕ್ಕೆ ಸಮುದಾಯಗಳ ಮುಖಂಡರು, ಸಂಘಟನೆಗಳು ಈಗ ಸರ್ಕಾರದ ಮೇಲೆ ಆದಷ್ಟು ಶೀಘ್ರ ನೀವು ಸಮೀಕ್ಷೆಯನ್ನು ಮಾಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗ ತರ್ತಾ ಇದ್ದಾರೆ ದಶರಥ್. ಹಾಗೆ ಸಂಪರ್ಕದಲ್ಲಿ ಶಿವಕುಮಾರ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಅದು ಕೇಂದ್ರ ಸರ್ಕಾರದಿಂದಲೂ ಕೂಡ ಜಾತಿ ಜನಗಣತಿಯ ಅಧಿಸೂಚನೆ ಪ್ರಕಟ ಆಗಿದೆ. ಮಾರ್ಚ್ 1ರಂದು 2027ರಿಂದ 2027 ಮಾರ್ಚ್ 1 ಜಾತಿ ಜನಗಣತಿ ಆರಂಭ ಆಗುತ್ತೆ. 4 ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ದೇಶದಾದ್ಯಂತಲೂ ಕೂಡ ಜಾತಿ ಜನಗಣತಿ ನಡೆಯುತ್ತೆ. ಆ 4 ಪ್ರದೇಶಗಳ್ಯಾವು? ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಮುಂದಿನ ವರ್ಷವೇ ಶುರುವಾಗುತ್ತೆ. 2026 ಅಕ್ಟೋಬರ್ನಿಂದಲೇ ಆರಂಭ ಆಗುತ್ತೆ. ಅಧಿಕೃತ ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಇನ್ನು ರಾಜ್ಯದ ಜನಗಣತಿಯ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ? ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋಕ್ಕೆ ಹೊಡೆತ ಕೊಡುತ್ತಾ ಇದು? ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ರಾಜ್ಯದ ಗಣತಿಗೆ ಕಾನೂನಿನ ಮಾನ್ಯತೆ ಅಡೆತಡೆಗಳು ಹೆಂಗಿರುತ್ತೆ? ಈ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೀಗ. ಎಸ್ ಸರ್, ಸಂಪರ್ಕದಲ್ಲಿರುವಂಥ ಶಿವಕುಮಾರ್ ಮತ್ತಷ್ಟು ಇದೇ ವಿಚಾರದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಒಂದು ಕಡೆ ಕೇಂದ್ರ ಸರ್ಕಾರ
ಜಾತಿ ಜನಗಣತಿಯನ್ನು ಅಧಿಕೃತವಾಗಿ ಶುರು ಮಾಡ್ತಾ ಇದೆ. ಕಳೆದ 8-9 ವರ್ಷಗಳಿಂದ ಜಾತಿ ಜನಗಣತಿಯನ್ನು ಮಾಡಿ ವರದಿಯನ್ನು ಒಪ್ಪಿಕೊಳ್ಳುವಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಮರು ಸರ್ವೆಗೆ ಮುಂದಾಗ್ತಾ ಇದೆ. ಅವರು ಗಣತಿ ಅಂತ ಒಪ್ಕೊಳ್ಳೋದಿಲ್ಲ, ಮರು ಸರ್ವೆ ಅಂತ ಒಪ್ಕೊಳ್ತಾರೆ. ಸೊ ಈ ಜಾತಿ ಸಮೀಕ್ಷೆ ಮತ್ತು ಜಾತಿ ಜನಗಣತಿ ಮಧ್ಯೆ ಇರುವಂಥ ವ್ಯತ್ಯಾಸ, ಕಾಲದ ಮಿತಿ ಇದೆಯಲ್ಲ, ಅದು ತುಂಬ ವ್ಯತ್ಯಾಸ ಏನೂ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ಸಮೀಕ್ಷೆದ ಮಾನ್ಯತೆಯ ಬಗ್ಗೆ ಪ್ರಶ್ನೆ ಎತ್ತಿದಾಗ ಏನೆಲ್ಲ ಅಂಶಗಳು ಕಾಣಸಿಗುತ್ತೆ ಅಂತ. ದಶರಥ್, ಈಗ ಕೇಂದ್ರ ಸರ್ಕಾರ ಕೂಡ ಇವತ್ತು ಅಧಿಸೂಚನೆಯನ್ನು ಪ್ರಕಟಗೊಳಿಸಿದೆ. ಯಾಕೆಂದರೆ ಮೊನ್ನೆ ಪಹಲ್ಗಾಮ್ ಘಟನೆಯ ಸಂದರ್ಭದಲ್ಲೇ ನಾವು ಕೂಡ ಜಾತಿ ಗಣತಿಯನ್ನು ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡಿತ್ತು ಕೇಂದ್ರ ಸರ್ಕಾರ. ಹಾಗಾಗಿ ಈಗ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಈಗ ಕೇಂದ್ರ ಗೆಜೆಟಿಯರ್ನಲ್ಲಿ ಇವತ್ತು ಪ್ರಕಟ ಆಗಿದೆ. 2027 ಮಾರ್ಚ್ 1ರಿಂದ ಕೇಂದ್ರದ ಜಾತಿ ಗಣತಿ ಸಮೀಕ್ಷೆ ಶುರುವಾಗತ್ತೆ. ಕೇವಲ 4 ಪ್ರದೇಶಗಳನ್ನು ಇಲ್ಲಿ ಹೊರಗಿಡಲಾಗಿದೆ. ಲಡಾಖ್, ಹಾಗೆ ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ್, ಜೊತೆಗೆ ಉತ್ತರಾಖಂಡ್. ಅಂದರೆ ಅಲ್ಲಿ ಪ್ರಾಕೃತಿಕ ವ್ಯತ್ಯಾಸಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಮುಂದಿನ ವರ್ಷ ಅಂದರೆ 2026 ಅಕ್ಟೋಬರ್ 1ರಿಂದಲೇ ಆ 4 ಪ್ರದೇಶಗಳಲ್ಲಿ ಜಾತಿ ಗಣತಿ ಶುರುವಾಗತ್ತೆ. 2027 ಮಾರ್ಚ್ 1ರಿಂದ ಎಲ್ಲ ರಾಜ್ಯಗಳಲ್ಲೂ ಕೂಡ, ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿ ಪ್ರಾರಂಭವಾಗತ್ತೆ. ಯಾಕೆಂದರೆ ಇಲ್ಲಿಯವರೆಗೆ ಕೇವಲ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೀತಾ ಇತ್ತು. ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥ ಜನಗಣತಿ ನಡೀತಾ ಇತ್ತು ಎಲ್ಲ ರಾಜ್ಯ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ವ್ಯಾಪ್ತಿಯಲ್ಲಿ. ಆದರೆ 1931ರಲ್ಲಿ ಜಾತಿ ಗಣತಿ ಆಗಿತ್ತು. ಬ್ರಿಟಿಷರ ಅವಧಿಯಲ್ಲಿ ಜಾತಿ ಗಣತಿ ಆಗಿತ್ತು. ಅಲ್ಲಿಂದ ಈಚೆಗೆ ಜಾತಿ ಗಣತಿ ಆಗಿರಲಿಲ್ಲ, ಕೇವಲ ಜನಗಣತಿ ಮಾತ್ರ ಆಗ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆ ಜಾತಿ ಗಣತಿಯನ್ನು ಕೂಡ ಮಾಡ್ತೇವೆ ಅಂತೇಳಿ ಅಧಿಕೃತವಾಗಿ ಈಗ ಅಧಿಸೂಚನೆಯನ್ನು ಹೊರಡಿಸಿರೋದ್ರಿಂದ ಇದು ರಾಜ್ಯ ನಡೆಸುವಂತಹ ಮರು ಸಮೀಕ್ಷೆ, ಅಂದರೆ ಹೊಸದಾಗಿ ನಾವು ಸಮೀಕ್ಷೆಯನ್ನು ಏನು ಮಾಡ್ತೇವೆ ಅಂತೇಳಿ ಹೊರಟಿದೆ, ಇದಕ್ಕೆ ಎಲ್ಲೋ ಒಂದು ಕಡೆ ಅಡ್ಡಿಯನ್ನು ತರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ರಾಜ್ಯಗಳಿಗೆ ಜಾತಿ ಗಣತಿಯನ್ನು ಮಾಡುವಂತಹ ಅಧಿಕಾರ ಇಲ್ಲ ಅಂತೇಳಿ ಈಗಾಗಲೇ ಕೇಂದ್ರ ಪದೇ ಪ್ರಕಟ ಮಾಡ್ತಾ ಇದೆ. ಆದರೆ ರಾಜ್ಯಕ್ಕೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡೋದಕ್ಕೆ ಅವಕಾಶಗಳಿದೆ. ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ, ನಾವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ರಾಜ್ಯ ಸರ್ಕಾರ ಅದಕ್ಕೆ ಸೃಷ್ಟೀಕರಣವನ್ನು ಪದೇ ಕೊಡ್ತಾ ಇದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಗೆಜೆಟಿಯರನ್ನು ಪ್ರಕಟ ಮಾಡಿರೋದ್ರಿಂದ ಈ ಜಾತಿ ಗಣತಿ ಅಂತೇಳಿ ರಾಜ್ಯ ಸರ್ಕಾರ ಸಮೀಕ್ಷೆಗೆ ಹೋಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕಾನೂನಿನ ಮತ್ತು ಸಾಂವಿಧಾನಿಕ ಅಡೆತಡೆಗಳು ಮುಂದೆ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ತನ್ನ ಹೊಸ ಸಮೀಕ್ಷೆ ಮಾಡ್ತೇವೆ ಅಂತೇಳಿ ಏನು ಹೊರಟಿದೆ, ಇದನ್ನು ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಎದುರಾಗಬಹುದು. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.